ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇಂದಿನ ಈ ಸಂಚಿಕೆಗೆ ಎಲ್ಲರಿಗೂ ಸುಸ್ವಾಗತ. ವೆಲ್ಕಮ್ ಟು ಆಲ್. ಇಂದಿನ ಈ ಸಂಚಿಕೆಯಲ್ಲಿ ಒಂದು ಅಪ್ಡೇಟನ್ನು ನೋಡ್ತಾ ಹೋಗೋಣ. ಬರೀ ನಿನ್ನೆಯಷ್ಟೇ 3/1/2026 ಈ ಅಪ್ಡೇಟ್ ಬಂದಿದೆ ಎಂದು ಕಂದಾಯ ಇಲಾಖೆಯಿಂದ. ಏನಪ್ಪ ಕಂದಾಯ ಇಲಾಖೆಯಿಂದ ಅಪ್ಡೇಟ್ ಅಂದರೆ 500 ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಲು ಇದೇ ಜನವರಿ 7ನೇ ತಾರೀಕಿನ ಒಳಗೆ ನಮಗೆ ಫೈನಲ್ ಆಗಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತೇಳಿ ತಿಳಿಸ್ಕೊಡ್ಬೇಕಂತೇಳಿ ಒಂದು ಫ್ಯಾಕ್ಸನ್ನು ಕರ್ನಾಟಕ ಸರ್ಕಾರ ಹಾಕಿತ್ತು. ಏನು, ಕರ್ನಾಟಕ ಸರ್ಕಾರದ ಸಚಿವಾಲಯ ಬಹುಮಹಡಿ ಕಟ್ಟಡ BR ಅಂಬೇಡ್ಕರ್ ವೀದಿ ಬೆಂಗಳೂರು ದಿನಾಂಕ 3/1/2026. ಯಾರಿಂದ ಈ ಪತ್ರವನ್ನು ಯಾರಿಗೆ ರವಾನೆ ಮಾಡಲಾಗಿದೆ ಅಂತ ನೋಡೋದಾದರೆ, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಕಂದಾಯ ಇಲಾಖೆ ಬೆಂಗಳೂರು ಇವರಿಂದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ. ಇವರಿಗೆ ಯಾರು, ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು ಇವರಿಗೆ ಈ ಲೆಟ್ರನ್ನು ಹಾಕಿದ್ದಾರೆ. ಈ ಲೆಟ್ರ್ ಏನು ರೀಸನ್ನು ಆಗುತ್ತಾ ನೋಟಿಫಿಕೇಶನ್ನು ಅನ್ನೋದಾದರೆ ಬನ್ನಿ ಮಾಹಿತಿಯನ್ನು ನೋಡೋಣ. ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು ಅಂತೇಳಿ ವಿಷಯವನ್ನು ಮಾನ್ಯರಿಗೆ ಸಲ್ಲಿಸಲಾಗಿದೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಲ್ಲಿ 2025-26ನೇ ಸಾಲಿನಲ್ಲಿ 500 ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಆರ್ಥಿಕ ಇಲಾಖೆಯು ಸಹಮತಿ ನೀಡಿರುತ್ತದೆ. ನೋಡಿ, ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ. ನೋಡಿ, ವಿಷಯ ಏನಿತ್ತು, ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವಂತಹ ಕುರಿತು ವಿಷಯ ಆಗಿತ್ತು. 2025-26ನೇ ಸಾಲಿನಲ್ಲಿ 500 ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಆಲ್ರೆಡಿ ಒಪ್ಪಿಗೆಯನ್ನು, ಸಹಮತಿಯನ್ನು, ಸೂಚನೆಯನ್ನು ನೀಡಿದೆ. ಹಾಗಾಗಿ 3/1/2026 ಬಂದಂತಹ ಕರ್ನಾಟಕ ಸರ್ಕಾರದ ಈ ಫ್ಯಾಕ್ಟ್ಸನ್ನು ನಾನು ನೋಡ್ತಾ ಹೋಗ್ತಿದ್ದೀನಿ, ನಿಮಗೆ ತಿಳಿಸ್ತಾ ಹೋಗ್ತಿದ್ದೀನಿ. ಮುಂದೆ ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳು ಖಾಲಿ ಇವೆ, ಗ್ರಾಮ ಆಡಳಿತ ಅಧಿಕಾರಿಯ ವಿಷಯಗಳೇನು, ಪರೀಕ್ಷೆಗೆ ಕಡ್ಡಾಯ ಕನ್ನಡ ಯಾರಿಗೆ ಕಡ್ಡಾಯವಾಗಿದೆ ಅಂತೇಳಿ ನೋಡ್ತಾ ಹೋಗೋಣ. ನೋಡಿ, ಆದ್ದರಿಂದ ಈ ಕುರಿತು ಪರಿಶೀಲಿಸಿ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಲು ಗ್ರಾಮ ಆಡಳಿತ ಅಧಿಕಾರಿ ವೃಂದಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಅಂಶಗಳಿಗೆ ಜಿಲ್ಲಾವಾರು ಮಾಹಿತಿಯನ್ನು ನೋಡಿ, ದಿನಾಂಕ 7/1/2026 ಒಳಗಾಗಿ ಸರ್ಕಾರಕ್ಕೆ ಸಲ್ಲಿಸುವಂತೆ ಕೂಡಲೇ ನೀಡುವಂತೆ ತಮ್ಮನ್ನು ಕೋರಲು ನಿರ್ದೇಶಿತನಾಗಿದ್ದೇನೆ ಅಂತೇಳಿ ಒಂದು ವಿಷಯವನ್ನು ತಿಳಿಸಿಕೊಟ್ಟಿದ್ದಾರೆ ಕಂದಾಯ ಇಲಾಖೆಯಿಂದ. ನೋಡಿ, ಜಿಲ್ಲೆಯ ಜಿಲ್ಲಾಧಿಕಾರಿಗಳು 7/1/2026 ಒಳಗಾಗಿ ಅವರು ಸಲ್ಲಿಕೆಯನ್ನು ಮಾಡಬೇಕು. ಒಟ್ಟು ಮಂಜೂರಾದ ಹುದ್ದೆಗಳ ಸಂಖ್ಯೆ, ಭರ್ತಿಯಾಗಿರುವ ಹುದ್ದೆಗಳ ಸಂಖ್ಯೆ, 2025ರಲ್ಲಿ ನೇಮಕಗೊಂಡಂತಹ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಖ್ಯೆ, ಕರ್ತವ್ಯಕ್ಕೆ ವರದಿ ಮಾಡಿಕೊಂಡ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಖ್ಯೆ, ಖಾಲಿ ಇರುವ ಹುದ್ದೆಗಳ ಸಂಖ್ಯೆ, ಹಾಲಿ ನೇಮಕಾತಿ ಮಾಡಲು ಜಿಲ್ಲೆಗೆ ಅಗತ್ಯವಿರುವ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಖ್ಯೆ ಅಂತೇಳಿ ಅವರು ಒಂದು ಅಂಶವನ್ನು ಮೆನ್ಷನ್ ಮಾಡಿದ್ದಾರೆ. ಈ ಅಂಶದ ಪ್ರಕಾರ ನೀವು ನಮಗೆ 7/1/2026 ಒಳಗಾಗಿ ನಮಗೆ ವಾಪಸ್ಸು ತಿಳಿಸ್ಕೊಡ್ಬೇಕು. ಯಾವ ಥರ ನೀವು ತಿಳಿಸ್ಕೊಡ್ಬೇಕಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಯಾರು, ತಮ್ಮ ನಂಬಿಕೆಯ ನಾಗರಾಜ್ ಸರ್ ಅವರು, ಸರ್ಕಾರದ ಅಧೀನ ಕಾರ್ಯದರ್ಶಿ ಕಂದಾಯ ಇಲಾಖೆಗೆ ಸಂಬಂಧಿಸಿದಂಥವರು. ಹಾಗಾದರೆ ಒಂದು ಅತಿ ಜರೂರಾಗಿ ಒಂದು ಮಾಹಿತಿಯನ್ನು ಕೊಡಬೇಕಂತೇಳಿ ಕೋರಿಕೊಂಡಿದ್ರು. ಏನಂದರೆ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆ ಬೆಂಗಳೂರವರು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಒಂದು ವಿಷಯವನ್ನು ವಿವರಗಳನ್ನು ನೀಡುವಂತೆ ಕೇಳಿದ್ರು. ಏನಿದೆ ಅದರಲ್ಲಿ ಮಾಹಿತಿ ಅಂತ ನೋಡೋದಾದರೆ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಂದಾಯ ಇಲಾಖೆಯ ವ್ಯಾಪ್ತಿಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇರ ನೇಮಕಾತಿ ಮಾಡುವ ಸಂಬಂಧ ಆರ್ಥಿಕ ಇಲಾಖೆಯು 2023, 24, 25 ಹಾಗೂ 2025-26ನೇ ಸಾಲಿಗೆ
ವಾರ್ಷಿಕವಾಗಿ 500 ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು, ಹೈಲೈಟ್ ಮಾಡಲಾಗಿದೆ, 500 ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆಯು ಸಹಮತಿಯನ್ನು ನೀಡಿರುತ್ತದೆ, ಒಪ್ಪಿಗೆಯನ್ನು ನೀಡಿದೆ. ಏನು ನಾವು ನಿನ್ನೆ ಬಂದಂಥ ಫ್ಯಾಕ್ಟ್ಸಲ್ಲಿ ನೋಡಿದ್ವಿ. ಆದರೆ ಏನಿದೆ ಮಾಹಿತಿ ಇದರಲ್ಲಿ ನೋಡೋದಾದರೆ, ಎಲ್ಲ ಜಿಲ್ಲೆಗಳಲ್ಲಿ ಮಂಜೂರಾದ ಹುದ್ದೆಗಳು, ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಹುದ್ದೆಗಳು ಹಾಗೂ ಖಾಲಿ ಹುದ್ದೆಗಳಿಗೆ ಅನುಗುಣವಾಗಿ ಪ್ರಸಕ್ತ ಸಾಲಿಗೆ ಅಥವಾ ಖಾಲಿ ಇರುವ 1820 ಹುದ್ದೆಗಳ ಪೈಕಿ 1000 ಹುದ್ದೆಗಳನ್ನು ಆಲ್ರೆಡಿ ಭರ್ತಿ ಮಾಡಿಕೊಳ್ಳಲಾಗಿದೆ. ಏನು 2024-25ರಲ್ಲಿ ನಡೀತು, 2025ರಲ್ಲಿ ನಡೆದು 1000 ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ. ಕಂದಾಯ ಇಲಾಖೆಯಲ್ಲಿ ಮಂಜೂರಾದ ಹುದ್ದೆಗಳು, ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಹುದ್ದೆಗಳು ಹಾಗೂ ಖಾಲಿ ಹುದ್ದೆಗಳ ಸಂಖ್ಯೆಗಳ ನೇರ ನೇಮಕಾತಿ ಅಥವಾ ಮುಂಬಡ್ತಿ ಹುದ್ದೆಗಳನ್ನು ಒಳಗೊಂಡಂತೆ ಆಯಾ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಇದರೊಂದಿಗೆ ಲಗತ್ತಿಸಲಾದ ಅನುಬಂಧ 1ರಲ್ಲಿ ಕಲಂ 6ರಲ್ಲಿ ನೀಡಿರುವಂತೆ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ವಹಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಇದರೊಂದಿಗೆ ಲಗತ್ತಿಸಿದ ಅನುಬಂಧ 2ರಲ್ಲಿನ ಆಡಳಿತ ಸುಧಾರಣೆಯ ಆದೇಶ ಸಂಖ್ಯೆ ಸೋ ನೋಡಿ ಪ್ರಸ್ತಾಪಿಸಿರುವಂತೆ ನಿಯಮಾನುಸಾರ ಎಲ್ಲ ವರ್ಗಗಳಿಗೂ ಅನ್ವಯವಾಗುವಂತೆ ಸಾಮಾನ್ಯ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಇತ್ಯಾದಿ ಮೊದಲನೇ ಬಿಂದುವಿನಿಂದ ಸ್ಥಳೀಯ ಮೂಲ ವೃಂದ ಮತ್ತು ಕಲ್ಯಾಣ ಕರ್ನಾಟಕದ ವೃಂದದ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ನೇರ ನೇಮಕಾತಿ ಹಾಗೂ ಸಮತಳ ಮೀಸಲಾತಿಯನ್ನು ಒಳಗೊಂಡಂತೆ ಕೂಡಲೇ ಸಲ್ಲಿಸುವಂತೆ ತಮ್ಮನ್ನು ಕೋರಲು ನಿರ್ದೇಶಿಸಲಾಗಿದ್ದೇನೆ ಅಂತೇಳಿ ಕಲಾವತಿ ಮೇಡಮ್ ಅವರು ಸರ್ಕಾರದ ಉಪ ಕಾರ್ಯದರ್ಶಿಯವರು ಈ ಲೆಟ್ರನ್ನು ಹಾಕಿದ್ರು. ಹಾಗಾದರೆ ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳು ಖಾಲಿ ಇದೆ, ಪ್ರಸ್ತುತ ಸಾಲಿನಲ್ಲಿ ಎಷ್ಟು ಹುದ್ದೆಗಳನ್ನು ಜಿಲ್ಲಾಧಿಕಾರಿಗಳು ಎಷ್ಟು ಹುದ್ದೆಗಳನ್ನು ನೀಡಬಹುದು, ನಮಗಿಷ್ಟು ಖಾಲಿ ಇದೆ, ಇಷ್ಟನ್ನು ನೀವು ಕಂದಾಯ ಇಲಾಖೆಯಿಂದ ನಮಗೆ ತುಂಬಿಕೊಡಿ ಅಂತೇಳಿ ಏನು ಅವರು ಪತ್ರದ ಮುಖಾಂತರ ಏನು ಕೋರಲಾಗಿದೆಯೋ ಇದೇ ತಿಂಗಳ 7ನೇ ತಾರೀಕಿನೊಳಗೆ ಅವರು ಸಲ್ಲಿಸಬೇಕು. ಹಾಗಾಗಿ ಬೆಂಗಳೂರು ನಗರ 34, ಬೆಂಗಳೂರು ಗ್ರಾಮಾಂತರ 52, ಚಿತ್ರದುರ್ಗ 35, ದಾವಣಗೆರೆ 9, ಕೋಲಾರ 43, ತುಮಕೂರು 79, ಬೆಂಗಳೂರು ದಕ್ಷಿಣ 51, ಚಿಕ್ಕಬಳ್ಳಾಪುರ 39, ಶಿವಮೊಗ್ಗ 38, ಮೈಸೂರು 75, ಚಾಮರಾಜನಗರ 48, ಮಂಡ್ಯ 71, ಹಾಸನ 56, ಚಿಕ್ಕಮಗಳೂರು 25, ಕೊಡಗು 10, ಉಡುಪಿ 22, ದಕ್ಷಿಣ ಕನ್ನಡ 44, ಬೆಳಗಾವಿ 72, ವಿಜಯಪುರ 18, ಬಾಗಲಕೋಟೆ 28, ಧಾರವಾಡ 19, ಗದಗ ಜಿಲ್ಲೆಗೆ 35 ಹುದ್ದೆಗಳು, ಹಾವೇರಿ ಜಿಲ್ಲೆಗೆ 40, ಉತ್ತರ ಕನ್ನಡ 11, ಕಲಬುರಗಿ 60, ರಾಯಚೂರು 16, ಕೊಪ್ಪಳ ಜಿಲ್ಲೆಗೆ 18, ಬಳ್ಳಾರಿ 17, ಬೀದರ್ 34, ಯಾದಗಿರಿ 8, ವಿಜಯನಗರ 6. ಟೋಟಲ್ 1113 ಹುದ್ದೆಗಳು ಖಾಲಿ ಇವೆ. ಆದರೆ ಕಂದಾಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಯವರು 500 ಹುದ್ದೆಗಳ ಮಾಹಿತಿಯನ್ನು ಮಾತ್ರ ಅವರು ಪಡ್ಕೊಳ್ಳೋಕ್ಕೆ ಈಗ ಸಿದ್ಧರಾಗಿದ್ದಾರೆ. ನಾವು 2025 ನೋಡಿ 2025-26ನೇ ಸಾಲಿನಲ್ಲಿ ನಾವೇನು ಬರೀ 500 ಹುದ್ದೆಗಳನ್ನು ಮಾತ್ರ ನಾವು ತುಂಬಿಕೊಳ್ತೇವೆ. ನಿಮ್ಮ ಜಿಲ್ಲೆಯಲ್ಲಿ ಪ್ರಸ್ತುತ ಸಾಲಿನಲ್ಲಿ ಈ 1000 ಹುದ್ದೆಗಳಲ್ಲಿ ಏನು ಕಾಲ್ಫಾರ್ಮ್ ಆಗಿ ನೋಟಿಫಿಕೇಶನ್ ತುಂಬಿಕೊಂಡ್ರೋ ಇನ್ನೂ ಯಾರ್ಯಾರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಏನು ಈ ಪ್ರಸ್ತುತ ಕರ್ತವ್ಯವನ್ನು ನಿರ್ವಹಿಸ್ತಿದ್ದಾರೋ ಎಷ್ಟು ಹುದ್ದೆಗಳು ಖಾಲಿ ಇವೆ ನೋಡಿ, ಎಷ್ಟು ಹುದ್ದೆಗಳು ಖಾಲಿ ಇವೆ, ನಿಮ್ಮ ಜಿಲ್ಲೆಗೆ ಎಷ್ಟು ಅವಶ್ಯಕತೆ ಇವೆ ಅದನ್ನು ನೀವು 7ನೇ ತಾರೀಕಿನೊಳಗಾಗಿ ನೀವು ನಮಗೆ ವಾಪಸ್ಸು ನೀವು ಪತ್ರದ ಮುಖಾಂತರ ಇಷ್ಟು ಹುದ್ದೆಗಳು ಬೇಕು ಅಂತೇಳಿ ನಮಗೆ ಕಳಿಸ್ಕೊಡಿ ಅಂಥೇಳಿ ಕಂದಾಯ ಇಲಾಖೆ ಕೇಳ್ಕೊಂಡಿತ್ತು. ಈಗ ಈ ಜಿಲ್ಲೆಗಳಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇದೆ, ಬರೀ ಇದರಲ್ಲಿ 500 ಹುದ್ದೆಗಳು ಮಾತ್ರ ಕಾಲ್ಫಾರ್ಮ್ ಆಗೋದು. ಯಾವ ಜಿಲ್ಲೆಗೆ ಎಷ್ಟು ಹುದ್ದೆ ಅಂತೇಳಿ 7ನೇ ತಾರೀಕಿಗೆ, ಇದೇ ತಿಂಗಳ 7ನೇ ತಾರೀಕಿಗೆ ನಮಗೆ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ. ಆವಾಗಲೂ ನಾನು ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ. ಬನ್ನಿ ಹಾಗಾದರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಹಾಗೂ GK ಹಾಗೂ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ಈ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗೆ ಯಾವ ರೀತಿಯ ಪರೀಕ್ಷೆಯನ್ನು ನಡೆಸಿಕೊಡ್ಲಾಕತ್ತಿ ಹಾಗೂ ಯಾವ ಸಬ್ಜೆಕ್ಟ್ ಇದೆ ಅಂತೇಳಿ ನೋಡ್ಕೊತ ಬರೋಣ. ನೋಡಿ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ನೋಡಿ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯು ಒಂದು ಬಹು ಆಯ್ಕೆ ಮಾದರಿ ಪತ್ರಿಕೆಯಾಗಿದ್ದು
ಗರಿಷ್ಠ 150 ಅಂಕಗಳನ್ನು ಒಳಗೊಂಡಿರುತ್ತದೆ ಮತ್ತು ಅಭ್ಯರ್ಥಿಗಳು ಇದರಲ್ಲಿ ಅರ್ಹತೆ ಗಳಿಸಲು ಕನಿಷ್ಠ 50 ನೋಡಿ 50 ಅಂಕಗಳನ್ನು ನೀವು ಪಡ್ಕೋಬೇಕು. ಕನಿಷ್ಠ 50 ಅಂಕಗಳನ್ನು ಗಳಿಸದ ಅಭ್ಯರ್ಥಿಯು ಆಯ್ಕೆಗೆ ಅರ್ಹರಾಗುವುದಿಲ್ಲ. ನಿಮಗೆ ಮಾಹಿತಿ ಕೊಡ್ತೀನಿ ನಾನು ಯಾವ ಥರ ಇರುತ್ತೆ ಇದು ಅಂತೇಳಿ. ನೋಡಿ, ಕಡ್ಡಾಯ ಕನ್ನಡ ಫಸ್ಟಿಗೆ ಏನು ಒಂದು 15 ದಿನ ಮುಂಚೆ ಏನು GK ಪೇಪರ್ ನಡೆಯೋಕ್ಕಿಂತ ಮುಂಚೆ ನಡೆಸಿಕೊಡ್ತಾರೆ. ಅಲ್ಲಿ ನೀವು 50 ಅಂಕಗಳನ್ನು ಗಳಿಸಿದರೆ ಮಾತ್ರ ಮುಂದಿನ ಪರೀಕ್ಷೆಗೆ ನೀವು ಅರ್ಹತೆಯನ್ನು ಗಳಿಸ್ಕೊಳ್ತೀರಾ. ಇಲ್ಲಾಂದರೆ ನೀವು ಯಾವುದೇ ಅರ್ಹತೆಯನ್ನು ಗಳಿಸಿಕೊಳ್ಳುವುದಿಲ್ಲ. ಸರ್, ನಾನು 150ಕ್ಕೆ 149 ಅಂಕಗಳನ್ನು ಗಳಿಸಿ ನೆಕ್ಸ್ಟ್ ಮುಂದಿನ ಪರೀಕ್ಷೆಗೆ ಅದು ಯಾಡ್ ಆಗುತ್ತಾ ಅಂತ ಕೇಳಿ. ಇಲ್ಲ, ಯಾಡ್ ಆಗಲ್ಲ. ಇದು ನಿಮ್ಮ ಅರ್ಹತೆಗೋಸ್ಕರ ಅಷ್ಟೇ. ಮುಂದಿನ ಪರೀಕ್ಷೆಗೆ ಇಲ್ಲಿ ತೆಗೆದಂತಹ ಅಂಕಗಳು ಮುಂದಿನ ಪರೀಕ್ಷೆಗೆ ಅನುಗುಣವಾಗಿ ಲೆಕ್ಕಾಚಾರ ಹಾಕಿ ನಿಮ್ಮ ಲೀಸ್ಟಿಗೆ ಸೇರಿಸುವುದಿಲ್ಲ. ನಿಮ್ಮ ನೇಮಕಾತಿ ಪ್ರಕ್ರಿಯೆಗೆ ಇದು ಅನ್ವಯಿಸುವುದಿಲ್ಲ. ಏನು ಕಡ್ಡಾಯ ಕನ್ನಡ ಮುಂದಿನ ಪರೀಕ್ಷೆಗೆ ಅರ್ಹತೆಯನ್ನು ಗಳಿಸಲು ಮಾತ್ರ ಇದು. ಹಾಗಾಗಿ ನಿಮಗಿರಲಿ ನೋಡಿ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಹುದ್ದೆಗಳ ಆಯ್ಕೆಗೆ ಪರಿಗಣಿಸುವುದಿಲ್ಲ ಅಂತೇಳಿ ಅವರು ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸರ್ ಬನ್ನಿ, ಹಾಗಾದರೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಪ್ರಶ್ನೆ ಪತ್ರಿಕೆ 1ರಲ್ಲಿ ಯಾವ ವಿಷಯಗಳನ್ನು ಒಳಗೊಂಡಿದೆ ಅಂತೇಳಿ ನೋಡೋಣ. ನೋಡಿ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು. ನಾನು ಇದ್ರ ಬಗ್ಗೆ ಇನ್ಮೇಲೆ ತರಗತಿಯನ್ನು ಶುರು ಮಾಡ್ತೇನೆ. ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು. ಇದನ್ನು ಕೂಡ ನಾನು ತರಗತಿಯನ್ನು ಶುರು ಮಾಡ್ತೇನೆ ಇದೇ ವಾರದಲ್ಲಿ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು, ಇದು ಕೂಡ ಶುರು ಮಾಡ್ತಾ ಇದ್ದೀನಿ. ಹಾಗೂ ಸಹಕಾರ ಸಂಸ್ಥೆಗಳು, ಹಾಗೂ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತು ವಿಷಯಗಳು, ಕರ್ನಾಟಕದ ಪರಿಸರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು. ನಾನು ಇದನ್ನು ಕೂಡ ಆಲ್ರೆಡಿ ಕ್ಲಾಸ್ ರೆಡಿ ಮಾಡೋಕ್ಕೋಸ್ಕರ ಏನು ಬೇಕೋ ಆ PDF ಅನ್ನು, ಆ ತರಗತಿಗೆ ಏನು ಬೇಕೋ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು ಸಂಪೂರ್ಣವಾಗಿ ಮಾಹಿತಿ ನನ್ನ ಹತ್ರ ಇದೆ, ನಮ್ಮ ಟೀಮ್ ಹತ್ರ ಇದೆ. ಇನ್ನೇನು ಈ ವಾರದಲ್ಲೇ ಇದಕ್ಕೆ ಸಂಬಂಧಪಟ್ಟಂತೆ ತರಗತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೇವೆ. ಹಾಗಾದರೆ ಸರ್, ಪ್ರಶ್ನೆ ಪತ್ರಿಕೆ 2ರಲ್ಲಿ ಹಾಗಾದರೆ ಇದಕ್ಕೆ ಅಂಕಗಳು ಎಷ್ಟು ಅಂದರೆ 100 ಅಂಕಗಳು. ಸಮಯ 2 ಗಂಟೆ. ನೋಡಿ, 2 ಗಂಟೆ ನಿಮಗೆ 120 ನಿಮಿಷ ನಿಮಗೆ ಅವಧಿಯನ್ನು ಕೊಟ್ಟಿದ್ದಾರೆ. ಸರ್, ಪ್ರಶ್ನೆ ಪತ್ರಿಕೆ 2ರಲ್ಲಿ ಯಾವ್ಯಾವು ಅಂದರೆ ಸಾಮಾನ್ಯ ಕನ್ನಡ 35 ಮಾರ್ಕ್ಸಿಗೆ, ಸಾಮಾನ್ಯ ಇಂಗ್ಲೀಷ್ 35 ಮಾರ್ಕ್ಸಿಗೆ, ಕಂಪ್ಯೂಟರ್ ಜ್ಞಾನ 30 ಮಾರ್ಕ್ಸಿಗೆ. ನೋಡಿ, 35 70, ಇದು 30, ಟೋಟಲ್ 100 ಅಂಕ. ಇದು ಕೂಡ 2 ಗಂಟೆ. ಹಾಗಾದರೆ ಪ್ರಾಧಿಕಾರದಿಂದ ಒಂದು ವಿಷಯ ಅಥವಾ ಒಂದು ಸೂಚನೆಯನ್ನು ನೀಡಿದ್ದಾರೆ. ಅದೇನಂತ ನೋಡ್ತಾ ಬರೋಣ. ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿವರವಾದ ವೇಳಾಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನಂತರ ಪ್ರಕಟಿಸಲಾಗುವುದು. KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಓಮಲ್ಲಿ ನೀವು ಚೆಕ್ ಮಾಡಿದರೆ ಸಿಗುತ್ತೆ. ಸದರಿ ಹುದ್ದೆಗಳ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ OMR ಮಾದರಿ. ನೋಡಿ, OMR ಟೈಪಲ್ಲಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಿಕೊಡ್ತಾರೆ. ಅಭ್ಯರ್ಥಿಯು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಒಟ್ಟು ಅಂಕಗಳಲ್ಲಿ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿದೆ. ನೋಡಿ, ನೀವು 35% ಗಳಿಸಿದರೆ ಮಾತ್ರ ಇದು ಕಡ್ಡಾಯ. ಇದು ಗಳಿಸಲೇಬೇಕು. ನೀವು ಗಳಿಸಿಲ್ಲ ಅಂದರೆ ನೀವು ಅಲ್ಲಿ ಪೋಸ್ಟ್ ಖಾಲಿ ಉಳಿಲಿ, ಬ್ಯಾಕ್ಲಾಗ್ ಉಳಿದ್ರೂ ಚಿಂತೆ ಇಲ್ಲ, ಅದನ್ನು ನಿಮಗೆ ಕೊಡೋಕ್ಕಾಗುವುದಿಲ್ಲ. ಯಾಕಂದರೆ 35 ಕನಿಷ್ಠ 35% ನೀವು ಗಳಿಸಲೇಬೇಕು. ಇದು ಕೂಡ ನೀವು ನೆನಪಿರಲಿ. ಋಣಾತ್ಮಕ ಮೌಲ್ಯಮಾಪನ ಇದೆಯಾ ಸರ್ ಅಂದರೆ ಇದೆ. ನೆಗೆಟಿವ್ ವ್ಯಾಲ್ಯುವೇಷನ್ ಇದೆ. ಸರ್, ಯಾವ ಥರ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿರ್ತವೆ. ಅಂದರೆ 4 ಆಪ್ಷನ್ಗಳು ಇರ್ತವೆ. ಇನ್ನೇನು ಈ ನೆಕ್ಸ್ಟ್ ಪರೀಕ್ಷೆಗೆ ಚೇಂಜ್ ಮಾಡಬೇಕು, 5 ಪರ್ಯಾಯ ಉತ್ತರಗಳನ್ನು ನೀಡಬೇಕು, 5ನೇದು ನನಗೆ ಗೊತ್ತಿಲ್ಲ ಎನ್ನುವುದನ್ನು ನೀವು ಮೆನ್ಷನ್ ಮಾಡಲೇಬೇಕು ಅಂತೇಳಿ ಏನೋ ಸುದ್ದಿಯಲ್ಲಿದೆ. ಅದು ಕ್ಲಿಯರ್ ಆಗಿ ಫ್ಯಾಕ್ಟ್ಸ್ ಬಂದ ಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅಭ್ಯರ್ಥಿಯು ಯಾವುದಾದರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡ್ತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ 4ನೇ 1 ಅಂಶ. ನೋಡಿ, 4ನೇ 1ರಷ್ಟು ಭಾಗ ಅಂಕಗಳನ್ನು ಕಳೆಯಲಾಗುವುದು. ನಿಮ್ಮ ಅಂಕದಲ್ಲಿ ಕಳೆಯಲಾಗುವುದು. ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕೂಡ ಕನ್ನಡ ಮತ್ತು ಆಂಗ್ಲ ಭಾಷೆಗಳೆರಡರಲ್ಲೂ ಕೂಡ ಇರ್ತದೆ. ಕನ್ನಡ ಮತ್ತು ಇಂಗ್ಲೀಷ್ ವರ್ಷನಲ್ಲಿ ಕೂಡ ಕೊಟ್ಟಿರ್ತಾರೆ. ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ನೀವು ಇಲ್ಲೇ ಕ್ಲಿಯರ್ ಆಗಿ ತಿಳ್ಕೊಂಬಿಡಿ. ನೋಡಿ, ಕನ್ನಡ ಭಾಷೆಯಲ್ಲಿ
ಪ್ರಶ್ನೆಗಳ ಭಾಷಾಂತರದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆ ಪ್ರಶ್ನೆಗಳನ್ನು ನೋಡುವುದು ಹಾಗೂ ಇದೇ ಅಂತಿಮವಾಗಿರುತ್ತದೆ. ನೋಡಿ ಎಂಥ ವಿಪರ್ಯಾಸ ಅಂದರೆ, ನಾವು ಕನ್ನಡದಲ್ಲಿ ಏನಾದರೂ ಅದು ತಪ್ಪಾಗಿದ್ದರೆ ಇಂಗ್ಲೀಷಲ್ಲಿ ನೋಡ್ಕೊಳ್ಬೇಕು, ಅದೇ ಕೂಡ ಅಂತಿಮ, ನೀವು ಅದನ್ನು ಪ್ರಶ್ನೆ ಮಾಡೋಂಗಿಲ್ಲ ಅಂಥೇಳಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ನಿಮಗೆ ಸಂಪೂರ್ಣವಾಗಿ ಇದನ್ನು ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದೇ 7ನೇ ತಾರೀಕು ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳು ಅಂತೇಳಿ ಫೈನಲ್ ಆಗುತ್ತೋ ಅವತ್ತು ನಿಮಗೆ ಕ್ಲಿಯರ್ ಆಗಿ ಈ ಜಿಲ್ಲೆಗೆ ಇಷ್ಟು ಹುದ್ದೆಗಳ ಖಾಲಿದೆ, ಯಾವ ದಿನಾಂಕದಿಂದ ಅಪ್ಲಿಕೇಶನನ್ನು ಹಾಕಲು ಪ್ರಾರಂಭ ಮಾಡ್ಲಾಕತ್ತೆ ಅಂತೇಳಿ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.